ಅಧಿಕಾರಿಗಳಿಗೆ ಬಂದಿದೆ ಅಂದರೆ ಇದ್ರ ಹಿಂದೆ ಯಾವುದು ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ನನಗಂತೂ ಅರ್ಥ ಆಗ್ತಾಯಿಲ್ಲ. ಯಾಕೆ ಸರ್ಕಾರಿ ಅಧಿಕಾರಿಗಳು ಸಾಧನಾ ಸಮಾವೇಶಕ್ಕೆ ಜನ ಸೇರಿಸಬೇಕು? ಏನು ನಿಮಗೇನು ಬೇರೆ ಕೆಲಸ ಇಲ್ವಾ? ನಿಮ್ಮ ಇದರಲ್ಲಿ ಯಾರನ್ನ ಕೆಲಸಕ್ಕೆ ತಗೊಂಡು ಮಾಡಬೇಕು ಅಂತ ಇದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ರೀ ಇದು. ಸರ್ಕಾರಿ ನೌಕರನ್ನ ಯಾಕೆ ಬಳಸ್ಕೊಳ್ತೀರಿ ನೀವು? ನಿಮ್ಮ ಸಾಧನೆಗಳ ಸಮಾವೇಶ ಮಾಡೋದಾದರೆ ನಿಮ್ಮ ಸಾಧನೆಗಳು ಏನಿದೆ ತೋರಿಸಿ ಜನಕ್ಕೆ. ನೀವು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ತೊಗೊಂಡಿರ್ತಕ್ಕಂಥ ಜನ ವಾಲಂಟ್ರಿಯಾಗಿ ಬರಬೇಕು, ಖುಷಿಯಾಗಿ ಬರಬೇಕು. ಅದು ಬಿಟ್ಟು ಜನರಿಗೆ ಇಲ್ಲಿನ ಜಿಲ್ಲಾಧಿಕಾರಿ ಹೇಳ್ತಾರೆ ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಸೌಲಭ್ಯದ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಬರ್ತೀರೇನ್ರಿ ಜನನ ನೀವು? ಏನು ನಮ್ಮ ಜನನ ದಿವಾಳಿಗೆ ತಳ್ಳಬೇಕು ಅಂತಿದ್ದೀರೇನು? ನಮ್ಮ ಜನ ಭಾಳ ಸ್ವಾಭಿಮಾನಿಗಳು, ಸ್ವಾವಲಂಬಿಗಳಿದ್ದಾರೆ. ನಿಮ್ಮ ಊಟ ತಿಂಡಿಗೆ ಯಾರು ಕಾಯ್ಕೊಂಡು ಕೂತಿಲ್ಲ ಇಲ್ಲಿ. ಆದರೆ ನೀವು ಎಲ್ಲ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ದೀರ ಜನನ. ಇದು ಸರಿಯಲ್ಲ. ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ. ಸರ್ಕಾರದ ಕೆಲಸ ಮಾಡ್ಲಿಕ್ಕೆ, ಸರ್ಕಾರ ಸಂಬಳ ಕೊಡೋದು ಏನಕ್ಕೆ ರೀ ನಿಮಗೆ? ಬಡವ್ರು ಕೆಲಸ ಮಾಡಲಿ, ಕಾನೂನು ರೀತಿಯ ಕೆಲಸ ಮಾಡಲಿ ಅಂತ. ಕಾಂಗ್ರೆಸ್ ಏಜೆಂಟ್ರುಗಳ ತಲೆ ಕೆಲಸ ಮಾಡಲಿಕ್ಕೆ ನೀವು ಇರೋದು ಅಧಿಕಾರಿಗಳು. ಏನು ತಿಳ್ಕೊಂಡಿದ್ದೀರಿ ಜಿಲ್ಲೆನಲ್ಲಿ? ಇದು ನಾನು ಕೋರ್ಟ್ಗೆ ಹಾಕಬೇಕಾಗುತ್ತೆ ನಿಮ್ಮ ಎಲ್ಲ ವಿರುದ್ಧ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯಿಂದ ಹಿಡಿದು ಎಲ್ಲರ ಮೇಲೂ ಕೂಡ, ತಹಸೀಲ್ದಾರ್ ಎಲ್ಲ ಫೋಟೋಜಸ್ ಇದ್ದಾವೆ ನನ್ನ ಹತ್ರ. ಎಲ್ಲ ಮನೆಗೆ ಹೋಗಿ ರಾಜಕಾರಣಿಗಳ ಥರ ಕೈ ಮುರಿದು ಕರಿತಿದ್ದೀರೇನ್ರಿ ನೀವು? ಸಮಾವೇಶಕ್ಕೆ ಬನ್ನಿ ಅಂತ. ನಿಮ್ಮ ಡ್ಯೂಟಿನೇನ್ರಿ ಇದು? ದಿಸ್ ಈಸ್ ನಾಟ್ ಫೇರ್. ಇದನ್ನು ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಾನು ನಿಮ್ಮೆಲ್ಲರ ವಿರುದ್ಧ PIL ಹಾಕಬೇಕಾಗುತ್ತೆ ಹೈಕೋರ್ಟ್ಗೆ. ದಯವಿಟ್ಟು